ವೆಲ್ಕಮ್ ಬ್ಯಾಕ್ ಟು ಸಮುಪಾದಪಿ ಮಾತುಗಳು. ನಾನೇನ್ ಪ್ರೀತಿಯ ಪಾರಿವಾಳ ಯೂಸ್ ಮಾಡ್ಕೊಂಡು ಪ್ರೇಮ ಕವಿತೆ ಬರ್ತಿದ್ದೊಂದು ಕಾಲ. ಆದ್ರೆ ಇವತ್ತು ಎಲ್ಲ ಇಂಟರ್ನೆಟ್ ಜಾಲ. ಇವತ್ತೊಂದು ನಾಲ್ಕು ಮಾತು ಪ್ರೀತಿಯ ಪ್ರಸ್ತಾಪ. ರಿಯಲ್ ಲೈಫ್ ವರ್ಸಸ್ ರಿಯಾಲಿಟಿ. ಸಿನಿಮಾ ಪ್ರಪೋಸಲ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ರೆಡಿ, ರಿಯಾಲಿಟಿ ಪ್ರಪೋಸಲ್, ಫ್ರೆಂಡ್ಸ್ ಇನ್ ಶಾರ್ಟ್ ರೆಡಿ. ಅವಾಗ ಒಂದಿತ್ತು ಜಾಯಿನ್ ಮಾಡೋಣ ಪ್ರೀತಿಯ ಹುಡುಗಿ ಅಂತ ಪತ್ರ ಬರೆಯೋ ಕಾಲ. ಆದ್ರೆ ಇವಾಗ ವಾಟ್ಸ್ಆಪ್, ಸ್ಕೈಪ್, ಸ್ನ್ಯಾಪ್ ಎಲ್ಲ ಬೆರಳು. ಸಿನಿಮಾ ಪ್ರಪೋಸಲ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಮಳೆ, ಫ್ಲವರ್ಸ್ ಅಂಡ್ ಕ್ಯೂಟ್ ಕಪಲ್ಸ್. ರಿಯಾಲಿಟಿ ಒಳಗ ವಾಟ್ಸ್ಆಪ್ ಮೆಸೇಜಸ್, ಹಾರ್ಟ್ ಎಮೋಜಿಸ್ ಅಂಡ್ ಕ್ಯೂಟ್ ಆಕ್ಷನ್. ಸಿನಿಮಾ ಹೀರೋ ಹುಡುಗಿನ ನೋಡಿ ಫಾಲೋ ಮಾಡಿ ಆಮೇಲೆ ಲವ್ ಯು ಅಂತೆಲ್ಲ ಹೇಳ್ತಾರ. ಅದ್ರ ರಿಯಾಲಿಟಿ ಒಳಗ ಬೆಳಗ್ಗೆ ಹುಡುಗಿನ ನೋಡಿ ಮಧ್ಯಾಹ್ನ ನೋಡಿದ್ರಾಗ ಹುಡುಕಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಫುಲ್ ಸೋಷಿಯಲ್ ಮೀಡಿಯಾ ಫುಲ್ ಹಾವಳಿ. ಸಿನಿಮಾ ಹೀರೋ ಮಂಡಿ ಊರಿ ಎಲ್ಲ ಪ್ರಪೋಸ್ ಮಾಡ್ತಾರ. ಅದ್ರ ರಿಯಾಲಿಟಿ ಹೀರೋ ಮಿಡ್ ನೈಟ್ ಒಳಗ ಹಾಯ್ ಬೇಬಿ ಅಂತ ಮೆಸೇಜ್ ಎಲ್ಲ ಕಳಿಸ್ತಾರ. ಒಂದ್ ಕಾಲದಲ್ಲಿ ಲವ್ ಅಂದ್ರೆಲ್ಲ ಅನ್ಸೋದು ವಾವ್ ಅಂತ, ಆದ್ರೆ ಇವಾಗ ಅನ್ಸುತ್ತ ಲವ್ ಎಲ್ಲ ಅಂದ್ರೆ ಓ ರಿಯಲ್ ಇದು ಸೋ ಅಂತ ಹೇಳಿ. ಹುಡುಗಿರೆಲ್ಲ ಮೂವಿ ನೋಡ್ಬಿಟ್ಟು ಪ್ರಪೋಸಲ್ ಅಂತಂದ್ರೆ ಏನೋ ಒಂದು ದೊಡ್ಡದಾಗಿರತ್ತೆ ಅನ್ಕೊಂಡ್ಬಿಟ್ಟಿರ್ತಾರ. ಬಿಕಾಸ್ ಮೂವಿ ಒಳಗೆ ಹಂಗೆ ತೋರಿಸ್ತಾರ. ಒಂದ್ ಹುಡುಗ ಯಾವ ತರ ಪ್ರಪೋಸ್ ಮಾಡ್ತಿರ್ತಾರ ಒಂದೊಂದಿಷ್ಟು ಚಂದ ತೋರಿಸ್ತಿರ್ತಾರ ಕ್ಯೂಟ್ ವೇ ಒಳಗೆಲ್ಲ. ಸೊ ನಾವೆಲ್ಲ ಹುಡುಗಿರು ಹಂಗೆ ಅನ್ಕೊಂಡಿರ್ತೀವಿ, ಓಕೆ ಯಾವುದೋ ಒಂದು ಹ್ಯಾಂಡ್ಸಮ್ ಆಗಿ ಕ್ಯೂಟ್ ಆಗಿರೋ ಹುಡುಗ ನಮ್ಮನ್ನ ಒಂದು ಚಂದಾಗಿರೋ ಅಂಗಿ ಒಳಗ ನೋಡ್ಬಿಟ್ಟು ನಮ್ಮಲ್ಲೇ ಲವ್ ಆಗಿ ನಮಗ್ ಬಿದ್ಬಿಟ್ಟು ಆಮೇಲೆ ನಮ್ಮನ್ನ ನಂಬರ್ ತಗೊಳ್ಳಕ್ಕೆ ನಮ್ಗೆ ಮಾತಾಡಿಸ್ಲಿಕ್ಕೆ ಸಿಕ್ಕಾಪಟ್ಟಿ ಕಷ್ಟಪಟ್ಟ ಹಾಯ್ ಬಾಯ್ ಹೇಳ್ಕೊಂಡು ಅದು ಇದು ಮಾಡಿ ಗುದ್ದಾಡ್ಕೊಂಡು ನಮ್ಮ ಹತ್ರ ಬಂದು ಒಂದಿನ ಎಲ್ಲರ ಮುಂದೆನೂ ಒಂದು ಕ್ಯೂಟ್ ಆಗಿ ದೊಡ್ಡ ಪ್ರಪೋಸ್ ಮಾಡ್ತಾನೆ ಅಂತ ನಾವು ಅನ್ಕೊಂಡ್ರೆ. ಬಟ್ ರಿಯಾಲಿಟಿ ಏನಾಗತ್ತಪ್ಪ ಅಂತಂದ್ರೆ ಹುಡುಗರೆಲ್ಲ ಸ್ಟಾರ್ಟ್ ಮಾಡಿದೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ, ಒಂದಿನ ಹಾಯ್ ಅಂತ ಹೇಳ್ತಾರೆ, ನೆಕ್ಸ್ಟ್ ಹೇಳ್ತಾರೆ ಇವರು ಕ್ಯೂಟ್ ದಿಸ್ ಅಂಡ್ ದಾಟ್ ಅಂತ ಹಿಂಗೆ ಹೇಳ್ಕೊಂಡು ಫ್ರೆಂಡ್ಶಿಪ್ ಮಾಡ್ಕೊಂಡು ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಮೀಟಪ್ ಹಾಕೊಂಡು ಮತ್ತೆ ನೆಕ್ಸ್ಟ್ ಡೇ ಒಳಗ ಶಾರ್ಟ್ ಅಂಡ್ ಸ್ವೀಟ್ ಒಳಗ ಹಾಯ್ ಐ ಲವ್ ಯು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಈ ತರ ಪ್ರಪೋಸಲ್ಸ್ ಮಾಡಿದ್ರೆ ಹುಡುಗಿರಿಗೆ ತುಂಬಾನೇ ಕಷ್ಟ ಅಲ್ವಾ? ಬಿಕಾಸ್ ನಾವೆಲ್ಲ ಅನ್ಕೊಂಡಿರ್ತೀವಿ ಓಕೆ ಪ್ರಪೋಸಲ್ ಅಂದ್ರೆ ಹೆಂಗಿರುತ್ತೆ ನಮ್ದೇ ತಪ್ಪಿಲ್ಲ ರೀ, ಮೂವ್ ಒಳಗೆಲ್ಲ ತೋರಿಸಿದ್ರು ನಾವೆಲ್ಲ ಹಂಗೆ ಅನ್ಕೊಂಡಿದ್ದು. ಬಟ್ ರಿಯಾಲಿಟಿ ಒಳಗೆ ಇನ್ನೊಂದು ಥರ ಆಗ್ತಿರುತ್ತೆ, ಏನು ಮಾಡೋಕ್ಕೂ ಆಗಲ್ಲ. ಬಟ್ ಆದ್ರೂ ಹುಡುಗಿರೆಲ್ಲ ಅನ್ಕೊಂಡಿರ್ತಾರ ಅವರಿಗೆ ಪ್ರತಿಯೊಂದೂ ಒಂಥರ ಕ್ಯೂರಿಯಸ್ ಆಗಿ ಇರ್ತಾವ. ಇವಾಗ ಲವ್ ಅಂತಂದ್ರೆ ಇವಾಗ ನೋಡಿ ವ್ಯಾಲೆಂಟೈನ್ಸ್ ಡೇ ಬರ್ತಿರೋದು. ಹುಡುಗಿರು ವ್ಯಾಲೆಂಟೈನ್ಸ್ ಡೇ ಬಂದ್ರೆ ಏನೋ ಒಂದು ದೊಡ್ಡ ಹಬ್ಬನೇ ಬಂದಾಗ ಹೆಂಗಪ್ಪ ಅಂತಂದ್ರೆ ಆಗಸ್ಟ್ 15 ಜನವರಿ 26 ಬಂದಾಗ ಸೆಲೆಬ್ರೇಟ್ ಮಾಡ್ತಾರಲ್ಲ ಗೊತ್ತಿಲ್ಲ. ಬಟ್ ವ್ಯಾಲೆಂಟೈನ್ಸ್ ಡೇಗೆ ಅಂತೂ ಫುಲ್ ಪ್ರಿಪ್ರೇಷನ್ ಒಳಗೆ ಇದ್ಬಿಟ್ಟಿರ್ತಾರ. ಸೊ ಆ ಥರ ಎಲ್ಲ ಇರ್ಬೇಕಾದ್ರೆ ಅವ್ರು ಅನ್ಕೊಂಡಿರ್ತಾರೆ ಓಕೆ ಈಸ್ ಗೋನಾ ಸರ್ಪ್ರೈಸ್ ಮೀ ವಿತ್ ಫ್ಲವರ್ಸ್ ಆ್ಯಂಡ್ ಆಲ್ ಅಂತ ಹೇಳಿ. ಬಟ್ ಅದ್ರ ಹುಡುಗರು ಏನು ಮಾಡ್ತಾರೆ, ಹುಡುಗರಿಗೆ ಇದೆಲ್ಲ ಒಂಥರ ರಿಯಾಲಿಟಿ ಅಂದ್ರೆ ಏನದ ವರ್ಷ ಬರೋದು ಅದ್ರಾಗ ಏನು ದೊಡ್ಡ ಮಾತದ. ಯಾರು ಮಂಡು ಸಬರಿ ತಲೆ ಕೆಡ್ಸ್ಕೊಂಡು ಅಷ್ಟೆಲ್ಲ ತಲೆಗೆ ಇಟ್ಕೊಂಡು ಹೋಗ್ತಾ ವಯಸ್ಸು ಆದಂಗೆ ನಾವು ಇದಕ್ಕೆ ಕ್ರೇಜ್ ಇರಲ್ಲ ಅಂತೇಳಿ ಅವರಿಗೆ ಕಡಿಮೆ ಹಾಕೊಂತ ಹೋಗ್ತಾವ. ಬಟ್ ಮೂವಿ ನೋಡಿರೋ ಥರ ಯಾವತ್ತು ಹುಡುಗನು ಪ್ರಪೋಸ್ ಮಾಡಿರಲ್ಲ, ಅಷ್ಟು ರಿಸ್ಕ್ ತೊಗೊಂಡು ನಂಬರ್ ತೊಗೊಂಡಿರಲ್ಲ, ಅಷ್ಟು ರಿಸ್ಕ್ ತೊಗೊಂಡು ಕಾಲ್ ಮಾಡಿರಲ್ಲ, ಅಷ್ಟು ರಿಸ್ಕ್ ತೊಗೊಂಡು ಕಾಂಟ್ಯಾಕ್ಟು ಮಾಡಿರಲ್ಲ. ಹುಡುಗಿರನ್ನ ಎಲ್ಲ ಈಸಿಯಾಗಿ ಸಿಕ್ಬಿಡ್ತಾವಲ್ಲ ಸೋಷಿಯಲ್ ಮೀಡಿಯಾ. ಸೊ ತೊಗೊಂಡು ಹಾಗೆ ಹಾಯ್ ಬಾ ಅನ್ಕೊಂಡೆ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿ ಸಿಂಪಲ್ ಆಗಿ ಅಷ್ಟೇ ಮುಂದೆ ದುಗ್ಸ್ತಾ ಆಯ್ತು. ನಾವು ನೋಡಿದೀವಿ ರವಿಚಂದ್ರನ್ ಮೂವೀಸ್ ಏನಾದ್ರೂ ಹೋಗ್ರೆ ಹೆವಿ ಇನ್ ಬಿಡ್ರಿ ತುಂಬ ಮೂವಿ ಒಳಗೆಲ್ಲ ಇರ್ತಾವ ಹೀರೋ ಹುಡುಗಿಗೋಸ್ಕರ ಫೈಟ್ ಎಲ್ಲ ಮಾಡ್ತಾನೆ. ಆದ್ರೆ ನಮ್ಮ ರಿಯಾಲಿಟಿ ಹೀರೋ ಗೋವಿಂದ ಯಾರಾದ್ರೂ ಜಗಳ ತೆಗೆದ್ರೆ ಹೋಗಲ್ಲೇ ಯಾರ ಜೊತೆ ಜಗಳ ತೆಗೆದು ಸುಮ್ಮನೆ ಬಾ ಮನೆಗೆ ಅಂತ ಎಳ್ಗೊಂಡು ಕರ್ಕೊಂಡು ಬರ್ತಾನೆ. ಸೊ ಇದೇ ಥರ ಇರತ್ತೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಬಟ್ ರಿಯಾಲಿಟಿ ಒಳಗೆ ಇರೋದೇ ಬೇರೆ, ಮೂವಿ ಒಳಗೆ ಇರೋದೇ ಬೇರೆ. ಈಗ ಹುಡುಗಿರಿಗೆ ಅಷ್ಟೇ ಅಲ್ಲ, ಹುಡುಗರಿಗೆ ಒಂದೊಂದ್ಸತಿ ಅನಿಸ್ತಿರುತ್ತೆ ನಾವು ಅವ್ರನ್ನ ಚಲೋ ತಂಗ ನೋಡ್ಕೋಬೇಕು ಮಾಡಬೇಕು ಅಂತ ಹೇಳಿ. ಮೇ ಬಿ ಯಾರಿಗೆ ಗೊತ್ತು ಅವ್ರಿಗೆ ನಾವು ಹೋಗೊಂದು ಹೂವು ಕೊಟ್ಟರೆ ಅವರು ಖುಷಿ ಆಗ್ಬೋದು, ಯಾರಿಗೆ ಗೊತ್ತು ನಾವು ಅವ್ರಿಗೆ ಒಂದು ಸರ್ಪ್ರೈಸ್ ಕೊಟ್ಟರೆ ಅವರು ಖುಷಿ ಆಗ್ಬೋದಲ್ಲ. ಹುಡುಗಿರು ಅವಾಗ ಹುಡುಗರಿಗೆ ಇಂಪ್ರೆಸ್ ಮಾಡಬೇಕಾಗತ್ತೆ. ಒಂದೊಂದು ಫ್ಲವರ್ ಕೊಟ್ಟು ನೋಡಿ ಮೇ ಬಿ ಅವ್ರಿಗೂ ಇಂಪ್ರೆಸ್ ಆಗ್ಬೋದು. ಸೊ ಮತ್ತೆ ನಾಳೆ ಇದೇ ಟೈಮಿಗೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಗುಡ್ ನೈಟ್, ಟೇಕ್ ಕೇರ್.